ಗದಗದ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಮಾಹಿತಿ ಪಡೆದ ಸಿಎಂ ಎಚ್.ಕೆ. ಪಾಟೀಲ್ ಮೂಲಕ ಕರೆ ಮಾಡಿ ಮಾಹಿತಿಯನ್ನ ಸಂಗ್ರಹಿಸಲಾಗಿದೆ. ಎಷ್ಟು ಜನ ಪತ್ತೆಯಾಗಿದೆ ಅಂತ ಸಿದ್ದರಾಮಯ್ಯ ಕೇಳಿದ್ದಾರೆ. ಎಲ್ಲಾ ಚಿನ್ನವನ್ನ ಜಿಲ್ಲಾಡಳಿತದ ಅವಶ್ಯಕ್ಕೆ ನೀಡುವಂತೆ ಸೂಚಿಸಿದ್ದಾರೆ. ಎಸ್ಪಿಗೂ ಕೂಡ ಸೂಚನೆ ನೀಡಿದ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ ಆಡಿಯೋ ಟಿವಿ9ಗೆ ಲಭ್ಯವಾಗಿದೆ. ಗದಗದ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಸಿಎಂ. ಎಚ್.ಕೆ. ಪಾಟೀಲ್ ಮೂಲಕ ಕರೆ ಮಾಡಿ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಎಷ್ಟು ಚಿನ್ನ ಸಿಕ್ತು, ಯಾವ ರೀತಿಯಾಗಿ ಸಿಕ್ತು, ಇದೆಲ್ಲದರ ಬಗ್ಗೆ ಮುಖ್ಯಮಂತ್ರಿಗಳು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಇದ್ರ ಜೊತೆಗೆ ಸಿಕ್ಕಿರುವಂಥ ಎಲ್ಲ ಚಿನ್ನವನ್ನು ಕೂಡ ಜಿಲ್ಲಾಡಳಿತಕ್ಕೆ ಒಪ್ಪಿಸುವುದಕ್ಕೆ ಸೂಚನೆಯನ್ನು ಕೂಡ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸರ್ ಹಲೋ ಸರ್, ಒಂದು 800 ಗ್ರಾಮ್ ಆಗ್ಬೋದು. ಹ್ಞೂ ಸರ್, ಹ್ಞೂ ಸರ್. ಸರ್ ನಮಸ್ಕಾರ ಸರ್. ಸರ್ ಆರಾಮಿದ್ರಿ ಸರ್? ಹಾಂ ಹೌದು ಸರ್, ಮನಿ ಪಾಯ ತೆಗಿಯೋ ಮುಂದೆ ಸಿಕ್ಕೈತೆ. ಒಂದು 800 ಗ್ರಾಮ್ಲಿಂದ 1 kg ಆಗ್ಬೋದು ಸರ್. ಹಾ ಗೋಲ್ಡ ಸರ್, ಎಲ್ಲ ಗೋಲ್ಡ್ ಐತೆ ಸರ್. ಎಸ್.ಪಿ. ಸಾಹೇಬ್ರು ನಾವು ಕುಡಿಯೋದೀವಿ ಸರ್. ಎಸ್.ಪಿ. ಅವರು ಬಂದಾರ ಸರ್ ಈಗ ಜಸ್ಟ್. ಎಸ್.ಪಿ. ಸಾಹೇಬ್ರು ನಾವು ಕುಡಿಯೋದೀವಿ ಸರ್. ಈಗ ಒಂದು ಹುಡುಗ, ಒಂದು 14 ವರ್ಷದ ಹುಡುಗ ತಂದು ಕೊಟ್ಟಿದ್ದಾನೆ ಸರ್. ಅವ್ರ ಮನೆ ಪಾಯ ತೆಗಿಯೋದೈತೆ ಅಂತೇಳಿ ಇಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ ತಂದು ಕೊಟ್ಟರು ಸರ್. ಆ ಗ್ರಾಮ ಪಂಚಾಯತ್ ಸದಸ್ಯರು ನಾನು ಕಾಲ್ ಮಾಡಿದೆ ಸರ್. ನಾನು ಎಚ್.ಕೆ. ಪಾಟೀಲ್ ಸಾಹೇಬ್ರು ನಾವು ಕಾಲ್ ಮಾಡಿದ್ವಿ ಸರ್, ಹಿಂಗಾಗಿತ್ತು ಅಂತ ಹೇಳಿ. ಹ್ಞೂ ಸರ್, ಹ್ಞೂ. ಅದು ತಾವತ್ತು ನೈಟ್ ಬಂದು ಎಲ್ಲ ತೋರಿಸಿ. ಹ್ಞೂ ಸರ್, ಹ್ಞೂ ಕೊಡ್ತೀವಿ ಸರ್. ಎಸ್ ನಮಸ್ಕಾರ ಸರ್. ಹಾಂ ಬಂದಿದ್ದಾರೆ ಸರ್. ಎಡಿಸಿ ಅವರು ಎಸ್.ಪಿ. ಸಾಹೇಬ್ರು ಇದ್ದಾರೆ ಸರ್. ಹಾಂ ಎಸ್.ಪಿ. ಅವರು ಕೊಡ್ತಾರೆ ಸರ್. ಗುಡ್ ಆಫ್ಟರ್ನೂನ್ ಸರ್. ರೋಹನ್ ಸರ್, ಎಸ್.ಪಿ. ಗದಗ ಸ್ಪೀಕಿಂಗ್ ಸರ್. ಎಸ್ ಸರ್. ನೋಡಪ್ಪ ಅದನ್ನೆಲ್ಲ ತಗೊಳ್ಳಿ. ಎಸ್ ಸರ್, ಎಚ್.ಕೆ. ಎಸ್ ಸರ್, ಎಸ್ ಸರ್ ಮಾಡ್ತೀವಿ ಸರ್. ಪೂರ್ತಿ ಮಾಡ್ತೀವಿ ಎಸ್ ಸರ್. ಎಸ್ ಸರ್, ಎಸ್ ಸರ್. ಇಲ್ಲಿ ಕೊಟ್ಟವ್ರು ಮಾತಾಡ್ತಾರೆ ಸರ್, ಮೆಂಬರ್ ಕೊಟ್ಟವ್ರು ಮಾತಾಡಿ. ಸರ್ ನಾನು ಗ್ರಾಮ ಪಂಚಾಯತ್ ಸದಸ್ಯ ಸರ್. ಸರ್ ಮಗು ತಂದು ನನ್ನ ಕೈ ಕೊಟ್ಟು ಸರ್, ನಾನು ಚೆಕ್ ಮಾಡಿದೆ. ಆನಂತರ ಸರಿ ಫೋನ್ ಮಾಡಿದೆ ಸರ್. ಇದು ಸಿಗತ್ತೆ ಲಕ್ಷ್ಮೀ ದೇವಸ್ಥಾನ ಮೊನ್ನೆ ಬಂದಿದೆ ಸರ್. ಇನ್ನೊಮ್ಮೆ ಬರ್ರಿ ಅಂತ ಹೇಳ್ತಾ ಇದ್ದಾರೆ ಸರ್ ಎಲ್ಲರೂ ಗ್ರಾಮಸ್ಥರು. ಇನ್ನೊಮ್ಮೆ ಬನ್ನಿ ಅಂತ. ಎಸ್ ಸರ್, ಎಸ್ ಸರ್. ನಮಸ್ಕಾರ ಸರ್. ಹಲೋ ಸರ್.